ಸಿಎಂ ತವರ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ದೇವರ ಮೊರೆ ಹೋಗಲಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಅವರ ಅಭಿಮಾನಿಗಳು ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳ ತವರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪರ ದೇವರ ಪೂಜೆಗಳನ್ನು ಮಾಡಿಸಲಾಗ್ತದೆ. ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಅಭಿಮಾನಿಗಳು ವಿಶೇಷ ಪ್ರಾರ್ಥನೆಯನ್ನ ಮಾಡಿದ್ರು. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ದೇವಸ್ಥಾನ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ಹಿಡಿದು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಒಂದು ಗಮನಿಸ್ತಾ ಇರಬಹುದು ನೀವು, ಬಹಳಷ್ಟು ಕಡೆ ಈಗ ಗದಗ ಇರಲಿ, ಈಗ ಮೈಸೂರು ಇರಲಿ, ಬೆಳಗಾವಿಯಲ್ಲಿರಲಿ, ಬೈಲಹೊಂಗಲದಲ್ಲಿ ಬೇರೆ ಬೇರೆ ಕಡೆ ಡಿಸಿಎಂ ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಅಂತ ಹಲವಾರು ಮಂದಿ ಪೂಜೆ ಮಾಡಿಸ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಶರಣಪ್ಪ ರಕ್ಷಿಸಪ್ಪ ಕಾಪಾಡಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಶರಣಮ್ಮಪ್ಪ ರಕ್ಷಿಸಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ದಿನಕ ದೋಮ್ ದೋಮ್ ಅಯ್ಯಪ್ಪ ದಿನಕ ದೋಮ್ ದೋಮ್ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಶರಣಮ್ಮಪ್ಪ ಶರಣಮ್ಮಪ್ಪ ರಕ್ಷಿಸಪ್ಪ ಕಾಪಾಡಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಶರಣಮ್ಮಪ್ಪ ರಕ್ಷಿಸಪ್ಪ ಸ್ವಾಮಿಯೇ ಅಯ್ಯಪ್ಪ. ನಮ್ಮ ಡಿ ಕೆ ಸಾಹೇಬರು ಆದಷ್ಟು ಜಲ್ದಿ ಅಂದರೆ ನಾವು 48 ದಿನ ಅಯ್ಯಪ್ಪನ ಒಂದು ಪೂಜೆ ಮಾಡ್ತಾ ಇದ್ದೀವಿ. 48 ದಿವಸದ ಒಳಗಡೆ ನಾವು ಅಯ್ಯಪ್ಪ ಸ್ವಾಮಿ ಬೇಡ್ಕೊಂಡಿರೋದು ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು 48 ದಿವಸ ನಾವು ಮುಗಿಯೋಷ್ಟೊಳಗೆ ಅವರು ಸಿಎಂ ಆಗಬೇಕು. ಅದನ್ನ ಸಿದ್ದರಾಮಯ್ಯ ಅವರು ಅವರೇ ಬಿಟ್ಕೊಡ್ಬೇಕು. ಏನಕ್ಕೆ ಅಂದರೆ ಮಾತಾಡಿದರೆ ಮಾತು ಉಳಿಸ್ಕೊಳ್ಬೇಕು. ಸಿದ್ದರಾಮಯ್ಯ ಅವರು ಮಾತು ತಪ್ಪೋರಲ್ಲ, ಮಾತು ಉಳಿಸ್ಕೊಂತಾರೆ. ಡಿ ಕೆ ಸಾಹೇಬರು ಸಿಎಂ ಆಗ್ತಾರೆ. ನಮ್ಮ ಡಿ ಕೆ ಶಿವಕುಮಾರ್ ಸ್ವಾಮಿಗಳು ಸಿಎಂ ಆಗಲಿ ಅಂತ ಅಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿಯವರಲ್ಲಿ ನಾವು ಪ್ರಾರ್ಥನೆ ಇಟ್ಟಿದ್ದೀವಿ. ನಾವೇನು ವ್ರತಕಾಲ ಮಾಡ್ತಾ ಇದ್ದೀವಿ 48 ದಿನಗಳ ಕಾಲ. ಅಯ್ಯಪ್ಪ ಸ್ವಾಮಿಯಲ್ಲಿ ಶಿವಕುಮಾರ್ ಸ್ವಾಮಿಗಳು ಸಿಎಂ ಆಗಲಿ ಅಂತ ಬೇಡ್ಕೋತೀವಿ. ನಾವು ಬೇಡ್ಕೊಳ್ಳೋದು ಏನು ಬೇಡ್ಕೊಂಡಿದ್ದೀವಿ, ಇದು ಬೇಡಿಕೆ ನೆರವೇರುತ್ತೆ. ಆ ಒಂದು ಕಾರಣಕ್ಕೆ ನಾವು ಬೇಡ್ಕೊಂಡಿದ್ದೀವಿ. ಇವಾಗ ಏನು ನಮ್ಮ ಸಿಎಂ ಸಿದ್ದರಾಮಯ್ಯ ಸ್ವಾಮಿಗಳು ಏನಿದ್ದಾರೆ, ಅವರು ಅಧಿಕಾರನ ನಡೆಸ್ತಾ ಇದ್ದಾರೆ. ಅವರು ಮನಸ್ಸಿಚ್ಛೆಯಿಂದ